ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಂದು ಊರಿನಲ್ಲಿ ಒಬ್ಬ ನೇಕಾರನಿದ್ದ. ಅವನು ಸೀರೆಯನ್ನು ಮಾರುತ್ತಿದ್ದ. ಅವನಿಗೆ ಯಾರ ಮೇಲೂ ಕೂಡ ಕೋಪನೆ ಬರುತ್ತಿರಲಿಲ್ಲ. ಇದನ್ನು ಅರಿತ ಊರಿನ ಯುವಕರು ಹೇಗಾದರೂ ಮಾಡಿ ಇವನಿಗೆ ಕೋಪ ಬರಿಸಬೇಕಲ್ಲ ಎಂದು ಯೋಚಿಸಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆತನ ಕಡೆಗೆ ಹೋಗ್ತಾರೆ. ಒಂದು ಸೀರೆಯನ್ನ ತೆಗೆದುಕೊಂಡು ಅವರಿಗೆ ಕೇಳ್ತಾರೆ, ಈ ಸೀರೆಯ ಬೆಲೆ ಎಷ್ಟು ಹೇಳ್ತೀರಾ ಎಂದು. ಆಗ ಅವರು ಹೇಳ್ತಾರೆ, ಈ ಸೀರೆಯ ಬೆಲೆ 500 ರೂಪಾಯಿಗಳು ಎಂದು. ಆಗ ಆ ಹುಡುಗ ಅದನ್ನು 2 ತುಂಡುಗಳನ್ನಾಗಿ ಮಾಡಿ, ಈಗ ಈ ಅರ್ಧ ಸೀರೆಯ ಬೆಲೆ ಎಷ್ಟು ಹೇಳಿ ಎಂದು ಕೇಳಿದ. ಆಗ ಅವರು ಹೇಳಿದರು, ಈ ಸೀರೆಯ ಬೆಲೆ 250 ರೂಪಾಯಿ ಅಂತ. ಹೀಗೆ ಮತ್ತೆ ತುಂಡುಗಳನ್ನ ಮಾಡಿ ಕೇಳ್ತಾ ಹೋಗ್ತಾನೆ. ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಸೀರೆಯನ್ನೆಲ್ಲ ತುಂಡಾಗಿ ಕತ್ತರಿಸ್ತಾರೆ. ಆದರೂ ಕೂಡ ಆ ವ್ಯಕ್ತಿ ಶಾಂತ ಸ್ವಭಾವದಿಂದ ನಗುಮುಖದಿಂದನೇ ಇರ್ತಾರೆ. ಆತನಿಗೆ ಯಾವುದೇ ರೀತಿಯ ಸಿಟ್ಟು ಮಾಡೋದಿಲ್ಲ. ಆಗ ಅವನು ಹೇಳ್ತಾನೆ, ಈ ಹಣ ತೆಗೆದುಕೊಳ್ಳಿ, ಯಾಕಂದ್ರೆ ನನ್ನಿಂದ ಇದು ಹಾಳಾಗಿದೆ ಸೀರೆ, ಇದನ್ನ ತೆಗೆದುಕೊಳ್ಳಿ ಅಂತ ಕೊಡಕ್ ಹೋಗ್ತಾನೆ. ಆಗ ಆ ನೇಕಾರ ಸೀರೆ ಮಾರುವವರು ಹೇಳ್ತಾರೆ, ನೋಡು ಮಗು, ಇದರ ಬೆಲೆ ನಿನಗೆ ಕಟ್ಟಕ್ಕಾಗಲ್ಲ. ಯಾಕಂತಂದ್ರೆ ಒಂದು ಸೀರೆ ಆಗ್ಬೇಕಂತಂದ್ರೆ ಒಬ್ಬ ರೈತ ಹತ್ತಿಯನ್ನ ಬೆಳೆದು ಅದನ್ನು ನಾವು ತೆಗೆದುಕೊಂಡು ಬಂದು ಸೀರೆಯನ್ನ ನೇಯ್ದು ಅದಕ್ಕೆ ಬಣ್ಣ ಕೊಟ್ಟು ಇದು ಸಂಭ್ರಮಿಸಬೇಕಾದ ದಿನ ಯಾವುದು ಅಂತಂದ್ರೆ ಯಾವಾಗ ಒಬ್ಬ ಮಹಿಳೆ ಆ ಸೀರೆಯನ್ನ ಉಟ್ಟು ನಿಲ್ತಾಳೆ, ಆವಾಗ ಇದಕ್ಕೆ ಒಂದು ಸಮ್ಮಾನ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅವನು, ಪರವಾಗಿಲ್ಲ, ನನಗೇನೋ ನಷ್ಟ ಆಗೋದಿಲ್ಲ, ನಾನು ಶ್ರೀಮಂತ ಇದ್ದೇನೆ, ನಮ್ಮ ತಂದೆ ಶ್ರೀಮಂತ ಇದ್ದಾರೆ, ದಯವಿಟ್ಟು ಇದನ್ನ ತೆಗೆದುಕೊಳ್ಳಿ, ಯಾಕಂತಂದ್ರೆ ನನ್ನಿಂದನೇ ಇದು ಹಾಳಾಯಿತು ಅಂತ ಮತ್ತೆ ಹೇಳ್ತಾನೆ. ಇಲ್ಲ ಇಲ್ಲ, ಇದಕ್ಕೆಲ್ಲ ಇಷ್ಟೆಲ್ಲ ಪರಿಶ್ರಮ ಇದೆ, ನಾನು ಇದನ್ನ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಅಂದಾಗ ಅವನಲ್ಲಿ ಇರುವಂತಹ ದ್ವೇಷ, ಅವನಲ್ಲಿ ಇರ್ತಕ್ಕಂತಹ ಅವನಿಗೆ ಸಿಟ್ಟು ಬರಿಸ್ಬೇಕು ಅಂತಕ್ಕಂತಹ ಆಲೋಚನೆ ಮುರಿದು ಬಿದ್ದು ಅವನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಪ್ರಾರಂಭಿಸ್ತಾನೆ. ಆವಾಗ ಮತ್ತೆ ಅವನನ್ನ ಕಳಕಳಿಯ ಮಾತುಗಳಿಂದ ಆ ನೇಕಾರರು ಹೇಳ್ತಾರೆ, ನೋಡು ಮಗು, ನಿನ್ನಲ್ಲಿರ್ತಕ್ಕಂತಹ ಅಹಂಕಾರ ಬದಲಾಗದೆ ಇದ್ದರೆ ಮತ್ತೆ ಬದುಕು ಬರಲಾರದು. ಸೀರೆ ಇನ್ನೊಂದಾದರೂ ನಾನು ನೇಯಬಹುದು, ಹೋದ ಬದುಕು ಮತ್ತೆ ಬರಲಾರದು. ಹಾಗಾಗಿ ನಮ್ಮಲ್ಲಿರುವ ಅಹಂಕಾರಗಳನ್ನ ತ್ಯಜಿಸಿ ಜೀವನವನ್ನ ಸುಂದರವಾಗಿಸಿಕೊಳ್ಬೇಕು. ಬೇರೆಯವರ ಮೇಲೆ ಅಸೂಯೆ, ಅಹಂಕಾರ ಅದು ನಮ್ಮ ಜೀವನವನ್ನೇ ನಷ್ಟಗೊಳಿಸುತ್ತದೆ ಅಂತ ಹೇಳ್ತಾ ಅವರಿಗೆ ಬದಲಾವಣೆಯ ಮಾತುಗಳನ್ನ ಹೇಳ್ತಾರೆ. ಅವರೇ ನಮ್ಮ ಕಬೀರದಾಸರು. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.